ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಈಗಾಗಲೇ ಹಲವು ಯೋಜನೆಗಳನ್ನು ತಂದಿದೆ. ಆದ್ರೀಗ ಕೇಂದ್ರ ಕೈಗೊಂಡಿರುವಂತಹ ಆ ಯೋಜನೆಯ ವಿರುದ್ಧ ತೀವ್ರ ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತೀರಾ? ಆ ಕುರಿತ ಒಂದು ವರದಿ ಹೇಳಿದೆ ನೋಡಿ. ಆಗುಂಬೆ ಬಳಿ ಸುರಂಗ ಮಾರ್ಗಕ್ಕೆ ವಿರೋಧ. ಕೇಂದ್ರ ಸರ್ಕಾರದ ವಿರುದ್ಧ ಪರಿಸರ ಪ್ರಿಯರ ಕಿಡಿ. ಇದು ತೀರ್ಥಹಳ್ಳಿ ಬಳಿ ಇರುವ ಆಗುಂಬೆ ಘಾಟಿ. ಪ್ರತಿ ಮಳೆಗಾಲದಲ್ಲಿ ಈ ಭಾಗದಲ್ಲಿ ಗುಡ್ಡ ಕುಸಿತ, ಮಣ್ಣು ಕುಸಿತ ಸಾಮಾನ್ಯವಿರುತ್ತೆ. ಆಗುಂಬೆ ಘಾಟಿ ಪರಿಸರ ನಿರ್ಮಿತ ಖಜಾನೆಯಾಗಿದ್ದು ಇದರ ಭೌಗೋಳಿಕ ವಿನ್ಯಾಸ ಭಿನ್ನವಾಗಿದೆ. ಇಲ್ಲಿ ಸುರಂಗ ಮಾರ್ಗ ನಿರ್ಮಿಸಲು ಕೇಂದ್ರ ಮುಂದಾಗಿದೆ. ಪ್ರಪಾತದಂತಿರುವಂತಹ ಘಾಟಿಯಲ್ಲಿ ಸುರಂಗ ನಿರ್ಮಿಸುವ ಯೋಜನೆ ಅವೈಜ್ಞಾನಿಕ ಎಂಬ ಮಾತಿದೆ. ಪ್ರಕೃತಿ ತಾನಾಗಿ ನಿರ್ಮಿಸಿಕೊಂಡಿರ್ತಕ್ಕಂಥ ಲಕ್ಷಾಂತರ ಮರಗಳನ್ನು ಬರೀ ನಮ್ಮ ಒಂದು ಅರ್ಧ ಗಂಟೆಯ ಸೌಲಭ್ಯಕ್ಕಾಗಿ ಅದನ್ನೆಲ್ಲ ನಾಶ ಮಾಡ್ತಕ್ಕಂಥದ್ದು ಇದು ಮೂರ್ಖತನದ ಪರಮಾವಧಿ. ಇದು ಅಭಿವೃದ್ಧಿಯಲ್ಲ, ಇದು ಸಾಮೂಹಿಕ ಆತ್ಮಹತ್ಯೆ ಅಂತ ನನಗಾದರೂ ಅನಿಸುತ್ತೆ. ಈ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರದ ಈ ಹೈವೇ ಅಥಾರಿಟಿಗಳಾಗಲಿ ಇದನ್ನು ಈ ಆಗುಂಬೆ ಘಾಟಿಯಲ್ಲಿ ಅದನ್ನು ಟನಲ್ ತೋಡ್ತಕ್ಕಂಥ ಒಂದು ಈ ಹುಚ್ಚು ಯೋಜನೆಯನ್ನು ದಯವಿಟ್ಟು ಕೈ ಬಿಡಬೇಕು. ಈ ಕೂಡಲೇ ಅದನ್ನು ಕೈ ಬಿಡಬೇಕು ಅಂಥೇಳಿ ಎಲ್ಲ ಪರಿಸರ ಕಾರ್ಯಕರ್ತರ ಪರವಾಗಿ ನಾನು ಸರ್ಕಾರವನ್ನು ನಾನು ಆಗ್ರಹ ಮಾಡ್ತೀನಿ. ಸುರಂಗ ಮಾರ್ಗ ಎಲ್ಲಿಂದ ಎಲ್ಲಿಗೆ? ಆಗುಂಬೆಯಲ್ಲಿ ಸುರಂಗ ಮಾರ್ಗ ಯೋಜನೆಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ದು ಡಿಪಿಆರ್ ಸಿದ್ಧಪಡಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಪ್ಪಿಗೆ ನೀಡಿದೆ. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಪಿಆರ್ ಸಿದ್ಧವಾಗಲಿದೆ. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಸೋಮೇಶ್ವರದಿಂದ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಮೇಗರವಳ್ಳಿಗೆ ಸುರಂಗ ಮಾರ್ಗ ಇರಲಿದೆ. ಸುಮಾರು 12 ಕಿಲೋಮೀಟರ್ ದೂರಕ್ಕೆ 3,500 ಕೋಟಿ ರೂಪಾಯಿ ವೆಚ್ಚ ನಿರೀಕ್ಷಿಸಲಾಗಿದೆ. ಮಲ್ಪೆ ತೀರ್ಥಹಳ್ಳಿ NH 169A ಚತುಷ್ಪಥ ಯೋಜನೆಯಡಿ ಸುರಂಗ ನಿರ್ಮಾಣ ಯೋಜನೆ ಸೇರಿದ್ದು ದ್ವಿಪಥ ರಸ್ತೆ ಬದಲು ಟನಲ್ ನಿರ್ಮಿಸುವ ಯೋಜನೆ ಇದಾಗಿದೆ. ಸುರಂಗದಲ್ಲಿ ಸಂಚರಿಸಿದ್ರೆ ಸಾರ್ವಜನಿಕರಿಗೆ ಉಸಿರಾಟದ ಸಮಸ್ಯೆ ಉಂಟಾಗಬಹುದು. ಹಾಗೂ ಘಾಟಿ ಕೊರೆದು ಇಂತಹ 2 ಟನಲ್ಗಳನ್ನ ನಿರ್ಮಾಣ ಮಾಡುವುದರಿಂದ ಭವಿಷ್ಯದಲ್ಲಿ ಗುಡ್ಡವೇ ಜರುಗುವ ಸಾಧ್ಯತೆ ಇದೆ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕಾಡಿದ್ರೆ ಗುಡ್ಡಗಾಡಿ ಇದ್ದರೆ ಮಳೆ ಬರ್ತದೆ. ಆ ಗುಡ್ಡ ಇರೋದ್ರಿಂದನೇ ನಮ್ಮ ಶಿವಮೊಗ್ಗಕ್ಕೆ ತುಂಗಾ ನದಿ, ಶರಾವತಿ ನದಿ ಮತ್ತು ಮಾಲ್ತಿ ನದಿ ಮತ್ತು ಆ ಕಡೆ ನೇತ್ರಾವತಿ ನದಿ ಉಗಮ ಸ್ಥಾನ ಇವೆಲ್ಲವು. ಇಲ್ಲಿ ಈ ಸುರಂಗ ಮಾರ್ಗ ತೋಡೋದ್ರಿಂದ ಎಂತೆಂಥ ಅನಾನುಕೂಲ ಆಗತ್ತೆ, ಪರಿಸರಕ್ಕೆ ಎಷ್ಟು ಹಾನಿ ಆಗತ್ತೆ. ನಮ್ಮ ಇಡೀ ಸೌತ್ ಇಂಡಿಯಾಕ್ಕೆ ನಮಗೆ ಇದು ಒಂಥರ ಹೃದಯ ಭಾಗ ಇದ್ದಂಗೆ, ನಮ್ಮ ಪಶ್ಚಿಮ ಘಟ್ಟ ಹೃದಯ ಇದ್ದಂಗೆ. ಇಡೀ ಸೌತ್ ಇಂಡಿಯನ್ನ ಇವರು ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಜನಪ್ರತಿನಿಧಿಗಳಿಗೆ. ಯಾವ ರೀತಿ ಹೇಳಬೇಕು ನಮಗೂ ಅರ್ಥ ಆಗ್ತಾ ಇಲ್ಲ. ಇನ್ನು ಟನಲ್ ನಿರ್ಮಾಣ ವೇಳೆ ಬಳಸುವ ಸ್ಫೋಟಕ ಅತ್ಯಾಧುನಿಕ ಯಂತ್ರಗಳ ಹೊಡೆತಕ್ಕೆ ಗುಡ್ಡವೇ ಜಾರುವ ಭೀತಿ ಇದೆ. ಶಿವಮೊಗ್ಗ ಸೇರಿ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಜೀವನದಿಯಾಗಿರುವಂತಹ ತುಂಗಾ ಹರಿವಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಎನ್ನಲಾಗ್ತಿದೆ. ಆಗುಂಬೆ ಸುರಂಗ ನಿರ್ಮಾಣದ ಪ್ರಾರಂಭದಲ್ಲೇ ವಿರೋಧವಿದ್ದು ಕೇಂದ್ರ ಏನ್ ಮಾಡುತ್ತೆ ಅಂತ ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.